ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಗೆ ಏನಾರು ಒಂದು ಸ್ವಲ್ಪ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಅಂತಂದರೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಇವತ್ತು ಅಂತಂದರೆ, ಮಾಮೂಲಿ ಯೂಸಲ್ಲಿ ವಾಕಿಂಗ್ ಹೋಗೋ ಟೈಮ್ಗೆ ವಾಕಿಂಗ್ ಹೋಗ್ತಾ ಇದ್ದೀನಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು ನಾನು. ನೋಡಿ ಅಲ್ಲಿ ನೋಡಿ, ಸೂರ್ಯ ಎಷ್ಟು ಕ್ಯೂಟಾಗಿ, ಎಷ್ಟು ಒಂದು 2 ನಿಮಿಷವೂ ಇಲ್ಲ ಫ್ರೆಂಡ್ಸ್, ನೋಡ್ತಿದ್ದಂಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರ್ತಾರೆ ನೋಡಿ ಸೂರ್ಯ. ಯಪ್ಪ, ನಿಮಗೂ ಇದನ್ನ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನನ್ನ ಮನೆಯಿಂದ, ನನ್ನ ಮನೆ ಕಿಟಕಿಯಿಂದ ನನಗೆ ತುಂಬ ಕ್ಲಾರಿಟಿಯಾಗಿ ಸೂರ್ಯ ಹೆಂಗೆ ಉದ್ಭವ ಆಗ್ತಾನೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ಅದೊಂದು ಕ್ಲಿಪ್ಪಿಂಗ ತಗೊಂಡಿದ್ದೆ, ಸೊ ಹಾಕಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಬಂದರೆ ಈಗ ನಾನು ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ. ಕಾಫಿ ಮಾಡೋಕ್ಕೆ ಕಾಫಿ ಪುಡಿ ಇರಲಿಲ್ಲ, ಸೊ ಟೀ ಮಾಡೋಣ ಅಂದ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು, ಯಾರು ಕಿಚನೆಲ್ಲ ನೋಡಿಬಿಟ್ಟು ಇದು ಮಾಡ್ಕೋಕ್ಕೆ ಹೋಗಬೇಡಿ. ಸ್ವಲ್ಪ ಮನೇಲಿ ಮಕ್ಕಳಿರೋದ್ರಿಂದ ಸ್ವಲ್ಪ ಇದ್ದದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಈಗ ಟೀ ಕುಡ್ದಾಯಿತು. ಟೀ ಕುಡಿಯೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಗ್ಲಾಸ್ ಎಲ್ಲ ಸಿಕ್ಕಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಗ್ಲಾಸ್ ತೊಗೊಳ್ತಾ ಇದ್ದೀನಿ. ಮನೇಲಿ ಬೇರೆ ಯಾವುದೇ ಹೆಂಗಾರು ಇರಲಿ, ಕೆಲಸ ಫಸ್ಟು ಪಾತ್ರೆ ಕೆಲಸ ಮುಗಿಸ್ಬಿಟ್ರೆ ಒಂಥರ ಮೈಂಡ್ಗೆ ರಿಲೀಫು ಕಿಚನ್ ಕೆಲಸ ಅಂತ ನನ್ನ ಅಭಿಪ್ರಾಯ. ಟೀ ಮಾಡಾಯಿತು ಫ್ರೆಂಡ್ಸ್. ಟೀ ಅಂದರೆ ನಮ್ಮ ಮನೇಲಿ ಯೂಸಲ್ಲಿ ಟೀ ಜಾಸ್ತಿ ಇಷ್ಟಪಡ್ತಾರೆ ನೋಡಿ. ಈ ರೀತಿ ಒಂದು ತಗೊಂಡ್ಬಿಡಿ, ಎಲ್ಲ ಜೀರಿಗೆ, ಮೆಣಸು, ಸಣ್ಣ ಸಣ್ಣ ಐಟಮ್ಸ್ ಏನಿದೆ, ಕಡಲೆಬೇಳೆ ಅವೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಟೀನೂ ರೆಡಿ ಆಯಿತು. ಟೀ ಕುಡ್ಕೊಂಡು ವೆದರ್ ನೋಡಿಕೊಂಡು ನಿಮಗೂ ತೋರಿಸೋಣ ಬ್ಯಾಂಗ್ಳೂರು ಯಾವ ರೀತಿ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಾವಿರೋ ಏರಿಯಾ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮೇಲ್ಗಡೆ ಹೋಗಿ ನೋಡ್ಬಿಟ್ರಂತೂ ತುಂಬ ಅದ್ಭುತವಾಗಿದೆ. ಸೊ ನಾನು ಇವತ್ತು ಮಾಮೂಲಿ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಮಾಡಿ ಪೂಜೆ ಮಾಡಿ ನಿಮಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ, ಸೊ ಅದು ಹಾಕಿದ್ದೀನಿ. ಈಗ ಸ್ವಲ್ಪ ಅಕ್ಕರ ಮನೆ ಹತ್ರ ಹೋಗೋಣ, ಸ್ವಲ್ಪ ಬೇಜಾರಾಗ್ತಿದೆ ಅಂದ್ಬಿಟ್ಟು ಅಕ್ಕರ ಮನೆ ಕಡೆ ಹೊರಟಿದ್ದೀನಿ. ಅಲ್ಲೇನೋ ಹೊರಟೆ, ಆದರೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಸೊ ಪಾರ್ಕ್ ಹತ್ರ ಹೋಗೋಣ, ಒಂದು 10 ನಿಮಿಷ ಕುಂತಿದ್ದು ಹೋಗೋಣ ಅಂತ ಅಂದ್ಕೊಂಡೆ. ಪಾರ್ಕ್ ಹತ್ರ ಹೋಗಿ ಫ್ರೆಂಡ್ಸ್, ಅಲ್ಲೆಲ್ಲ ಮಕ್ಕಳನ್ನೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಮೈಂಡ್ಗೆ ರಿಲೀಫ್ ಆಗುತ್ತೆ. ಆಮೇಲೆ ಅಕ್ಕ ಕಾಲ್ ಮಾಡಿದ್ರು ಅಂದ್ಬಿಟ್ಟು ತಿರ್ಗಿ ಮನೆ ಹತ್ರ ಹೋದೆ. ಇದು ಫಸ್ಟ್ ಟೈಮ್ ಫ್ರೆಂಡ್ಸ್ ನನ್ನ ಮುಖ ತೋರಿಸಿರೋದು ನಾನು ಇದರಲ್ಲಿ. ನಾನು ಇವತ್ತು ಫಸ್ಟ್ ಟೈಮ್ ರಿವೀಲ್ ಮಾಡಿರೋದು ಫೇಸ್ನ ಎಲ್ಲೂ ತೋರಿಸಿಲ್ಲ. ಹಾಗೆ ಸಿಸ್ ಬರ್ತಾ ಇದ್ದಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅವ್ರ ಹಸ್ಬೆಂಡ್ ಬರ್ತಡೇ ಇರೋದ್ರಿಂದ ಕೇಕ್ ತರೋಣ ಅಂತಂದರು. ಸೊ ಅದಕ್ಕೋಸ್ಕರ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀವಿ. ಹಂಗೆ ಪಾಪನೂ ಬರ್ತಾ ಇದ್ಲು, ನಮ್ಮ ಅಕ್ಕನ ಮಗಳು. ಅದಕ್ಕೋಸ್ಕರ ಹೋಗು ಅಂತಂದರು, ಕೇಳ್ತಿರ್ಲಿಲ್ಲ ಅವಳು. ಸೊ ಅದಕ್ಕೋಸ್ಕರ ಬರ್ತೀನಿ ಅಂತ ತುಂಬ ಹಠ ಮಾಡ್ತಾಯಿದ್ಲು. ಸೊ ಅದಕ್ಕೆ ಕರ್ಕೊಂಡು ಬಾ ಅಂತಂದೆ. ಅವರೇ ಗಾಡಿ ಕಲ್ತಿರೋದ್ರಿಂದ ನಾನೇ ಓಡಿಸ್ತೀನಿ ಅಂತ ಅಂದರು. ಸೊ ಅದಕ್ಕೋಸ್ಕರ ಅವ್ರಿಗೆ ಗಾಡಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಅವ್ರಿಗೆ ಓಡಿಸೋಕ್ಕೆ ಬರ್ತಿರಲಿಲ್ಲ. ಸ್ಟ್ರೈಟಾಗಿ ಒಂದು ಓಡಿಸ್ತಿದ್ರು. ಈಗ ಚೆನ್ನಾಗಿ ಸೂಪರಾಗಿ ಓಡಿಸೋದು ಕಲ್ತ್ಕೊಬಿಟ್ಟಿದ್ದಾರೆ. 3 ರೈಡು, 4 ಆದರೂ ಓಡಿಸ್ತಾರೆ ಅವರು. ಆ ರೀತಿ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಸೊ ನನಗೂ ಖುಷಿ ಆಯಿತು. ಈಗ ಎಲ್ಲರೂ ಹೋಗ್ಬೇಕು ಮಾಡಬೇಕು ಅಂದರೆ ಅವರೇ ಟಕ್ಕಂತ ಬಂದು ಕರ್ಕೊ ಹೋಗ್ತಾರೆ. ಹಾಗೆಲ್ಲ ನಾನು ನಡ್ಕೊ ಬರಬೇಕಾಗಿತ್ತು. ಈಗ ನನಗೆ ತುಂಬ ಅನುಕೂಲವಾಗೈತೆ ಫ್ರೆಂಡ್ಸ್. ಅವರು ಕರ್ಕೊ ಹೋಗೋದ್ರಿಂದ ನನಗೂ ತುಂಬ ಈಸಿ ಆಗ್ತೈತೆ. ಮತ್ತು ಏನಾದ್ರು ಕೆಲಸ ಮಾಡಬೇಕು, ಎಲ್ಲರೂ ಹೋಗ್ಬೇಕು ಅಂದರೂ ಅವ್ರಾರು ಬರ್ತಾರೆ. ಇಲ್ಲ ನಾನಾದರೂ ಹೇಳಿದ್ರೆ ಡೌನ್ಗೆ ಹೋದರೆ ಅವ್ರಾರು ಬಂದು ನನ್ನ ಕರ್ಕೊ ಹೋಗ್ತಾರೆ. ನಮ್ಮ ಮನೆಯವರೇ ಬಿಡ್ತಾರೆ, ಬಟ್ ಅವ್ರಿಗೇನು ತೊಂದರೆ ಅಂದ್ಬಿಟ್ಟು ನಾವಿಬ್ಬರು ಮನೇಲೇ ಇರ್ತೀವಲ್ವ. ಸೊ ಅವಳಾದ್ಮೇಲೆ ನಾನಾದ್ಮೇಲೆ ಅವಳು. ಗಾಡಿ ಒಂದೊಂದು ಟೈಮ್ ನನ್ನ ಹತ್ರ ಇರುತ್ತೆ, ಒಂದೊಂದು ಟೈಮ್ ಅವಳ ಹತ್ರ ಇರುತ್ತೆ. ಅವಳೀಗ ಓಲಾ ಗಾಡಿ ತೆಗೆಸ್ಕೊಳ್ಬೇಕು ಅಂತಂದಿದ್ದಾಳೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಯಾಕೆ ಅಂತಂದರೆ ಓಲಾ ಗಾಡಿ ಜಾಸ್ತಿ ಸುಟ್ಟೋಗ್ತೈತೆ ಅಂತ ಎಲ್ಲ ಕೇಳಿ ಬರ್ತೈತೆ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ನನಗೆ ಒಂದು ಸ್ವಲ್ಪ ತಿಳಿಸಿ. ಯಾಕೆಂದರೆ ಗಾಡಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಅವರು ಹೊಸ್ದಾಗಿ ಕಲ್ತಿರೋದ್ರಿಂದ ಹೊಸ ಗಾಡಿನೇ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅವರು ಕಲ್ತಿರೋದ್ರ ಮೇಲೆ ನಾವು ಕೊಡಿಸೋಣ ಅಂತ ಡಿಪೆಂಡ್ ಆಗಿರೋದು, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಅದು ಲೈಟ್ ವೆಯ್ಟ್ ಇರುತ್ತಲ್ವ, ಅವ್ರಿಗೆ ಓಡಿಸೋಕ್ಕೆಲ್ಲ ಅನುಕೂಲ ಆಗುತ್ತೆ. ಮಕ್ಕಳನ್ನ ಕರ್ಕೊಬರೋಕ್ಕೆ ಹೋಗೋಕ್ಕೆ ಎಲ್ಲ ತುಂಬ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ ಫ್ರೆಂಡ್ಸ್. ಬೇಕಾಗಿದೆ, ತುಂಬ ಅಂದರೆ ತುಂಬ ಬೇಕಾಗಿದೆ. ನಾನು ತುಂಬ ಕಡೆ ಎಲ್ಲ ವಿಚಾರಿಸಿದೆ, ಎಲ್ಲ ಹಂಗಂದಿದ್ದಾರೆ. ಅದಕ್ಕೋಸ್ಕರ ಕೇಳ್ತಾಯಿದ್ದೀನಿ. ಅದಾದಮೇಲೆ
ನೆಕ್ಸ್ಟು ನೋಡಿ ಅಲ್ಲಿ ಆ ಕೇಕ್ ಏನೋ ತಗೊಂಡು ಬರೋಣ ಅಂತ ಹೋದೆ, ಅಲ್ಲಿ ಕ್ಲೋಸ್ ಆಗಿತ್ತು ಅಂಗಡಿ. ಅದಕ್ಕೋಸ್ಕರ ವಾಪಸ್ ಬಂದಿದ್ದೀನಿ ಮನೆ ಹತ್ರ. ನೋಡಿ ಅಲ್ಲಿ ಮೇಲ್ಗಡೆ ಕಾಣ್ತಾ ಇತ್ತಲ್ಲ ಹೂವು, ಇದೇನು ಹೂವು ಅಂತ ಹೇಳಿ ನನಗಂತೂ ಭಲೇ ಇಷ್ಟ ಆಗ್ತಾಯಿದೆ ಫ್ರೆಂಡ್ಸ್. ಯಾಕೆಂದರೆ ಹೋಗು ರೋಡಲ್ಲೆಲ್ಲ ಬಿದ್ದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ನೋಡೋಣ ಅಂತ ಇರ್ತಾರೆ. ನೋಡಿ ತಿರ್ಗಾ ಬಂದು ತಿರ್ಗಾ ರೆಡಿಯಾಗಿ ತಿರ್ಗಾ ಹೋಗ್ತಾ ಇದ್ದೀನಿ ಕೇಕ್ ತರೋಣ ಅಂತ. ಈ ಕೇಕ್ ಒಂದು ತಂದುಬಿಟ್ರೆ ಸಾಕಾಗೈತೆ. ಅದಕ್ಕೋಸ್ಕರ ಕೇಕ್ ತಂದು ಮಡಗ್ಬಿಟ್ರೆ ಕೇಕ್ ಕಟ್ ಮಾಡಿಸೋಕ್ಕೆಲ್ಲ ಸರಿ ಹೋಗುತ್ತೆ ನಮ್ಮ ಮಾವ ಅವ್ರಿಗೆ ಅಂದ್ಬಿಟ್ಟು ಕೇಕ್ ತಗೊಂಡು ಬರೋಕ್ಕೆ ಅಂದ್ಬಿಟ್ಟು ಶಾಪ್ಗೆ ಹೊರಟಿದ್ದೀವಿ. ಶಾಪ್ ಮೀನ್ಸ್ ಬೇಕ್ರಿಗೆ ಹೊರಟಿದ್ದೀವಿ. ಅದಕ್ಕೊಂದೇನು ಹೇಳೋಕ್ಕೆ ಹೋಗಬೇಡಿ ನೀವು. ಸೊ ನೋಡಿ, ನಮ್ಮ ಏರಿಯಾದಲ್ಲಿ ಬಿಗ್ಗೆಸ್ಟ್ ಬೇಕ್ರಿ ಇದು, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಸಿಕ್ಕಿರೋಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ವೈಟ್ ಬೇರಿ ಕಾಣಿಸ್ತೈತಿಲ್ಲ, ಅದನ್ನ ನಾವು ತಗೊಂಡಿರೋದು. ನೋಡಿ ಏನು ಮಕ್ಳಿಗೆಲ್ಲ ಯಾವ ರೀತಿ ಕೇಕ್ ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಇಲ್ಲಿ ಸಖತ್ತಾಗಿ ಮಾಡ್ತಾರೆ. ನಾವೆಲ್ಲೂ ಹೋಗಬೇಕು ನಮ್ಮ ಏರಿಯಾದಲ್ಲಿ ಬೆಚ್ಚಾನ್ ಬೇಕ್ರಿ ಐತೆ ಫ್ರೆಂಡ್ಸ್, ಗಲ್ಲಿಗೆ 16 ಬೇಕ್ರಿ ಐತೆ. ಬಟ್ ನಮಗೆ ಇಲ್ಲಿ ತುಂಬ ಟೇಸ್ಟ್ ಇಷ್ಟ ಆಗುತ್ತೆ, ಮತ್ತು ಅವರು ಮಡಿಕೊಂಡಿರುವಂಥ ರೀತಿ ಇಷ್ಟ ಆಗುತ್ತೆ. ಮತ್ತು ಅಷ್ಟೇ ಮೇಂಟೈನ್ ಮಾಡಿರ್ತಾರೆ ಬೇಕ್ರಿಲಿ, ತುಂಬ ಸ್ವಚ್ಛವಾಗಿ, ತುಂಬ ನೀಟಾಗಿ. ಗಂಗಾ ಬೇಕ್ರಿ ಅಂತ ಇದು ನಮ್ಮ ಏರಿಯಾದಲ್ಲಿ, ತುಂಬ ಅದ್ಭುತವಾಗೈತೆ. ಯಾರೆಲ್ಲ ನನ್ನ ಚಾನಲ್ ನೋಡಿರ್ತೀರ, ನನ್ನ ಏರಿಯಾದಲ್ಲಿ ಯಾರ್ಯಾರು ಇರ್ತೀರ ಅವರೆಲ್ಲ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಅದ್ಭುತವಾಗಿರುತ್ತೆ ನನ್ನ ಪ್ರಕಾರ. ಅಲ್ಲೊಂದು ಸ್ವಲ್ಪ ಹೊತ್ತು ತಗೊಳ್ಳೋದು ಏನು ಎತ್ತ ಅಂತ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮು ಇದಾಯಿತು. ಅದಂಗೂ ಮಾವವ್ರು ಕಾಲ್ ಮೇಲೆ ಕಾಲ್ ಮಾಡ್ತಾನೇ ಇದ್ದರು. ಬರ್ತಾಯಿದ್ದೀವಿ ಅಂದ್ಬಿಟ್ಟು ತಗೊಂಡು ಬರೋಣ ಅಂತ ನಿಂತಿದ್ದೋ. ಅವರು ಕೊಡೋಕ್ಕೆ ಸ್ವಲ್ಪ ಲೇಟ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಆದರೂ ಬಟ್ ತಗೊಳ್ಳೇಬೇಕು ಅಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೋ. ನೋಡಿ ಏನು ಜನ ಮಾತ್ರ ತುಂಬ ಇರ್ತಾರೆ. ಬಟ್ ನಾವು ಹೋದಾಗ ಜನ ಇರಲಿಲ್ಲ, ಯಾಕೆಂದರೆ ಆಗ್ತಾನೆ ಮಳೆ ಬಂದು ನಿಂತಿತ್ತು. ಸೊ ಜನ ಇರಲಿಲ್ಲ ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಮಾಡಿ ತಗೊಳ್ಳೋಕ್ಕೆ ಈಸಿ ಆಯಿತು. ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಎಲ್ಲಿ ನೀವು ತಗೊಳ್ತೀರಾ ಅಲ್ಲಿ ತಗೊಳ್ಳಿ. ಏಕೆಂದರೆ ಬೇರೆ ಕಡೆ ಗೊತ್ತಿಲ್ಲದೆ ಇರೋದು ಕಡೆಯಲ್ಲಿ ಹೋಗಿ ತಗೊಳಕ್ಕೆ ಹೋಗಬೇಡಿ. ಇವಾಗಿನ ಇದು ಚೆನ್ನಾಗಿಲ್ಲ, ಏನೇಂದ್ರಲ್ಲಿ ಮಾಡಿರ್ತಾರೆ ಅಂತ ನೀವು ನೋಡ್ತಾ ಇರ್ತೀರಿ. ಇದು ಕಲಿಯುಗ, ಏನು ಮಾಡೋಕ್ಕಾಗಲ್ಲ, ನಾವು ಇದಕ್ಕೆ ಅಡ್ಜಸ್ಟ್ ಆಗಲೇಬೇಕು. ಸೊ ನೋಡಿ, ಈ ವಿಡಿಯೋ ಲೆಂತ್ ಆಗಿರ್ಬೋದು, ಬಟ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕೇಕ್ ನೋಡಿ ಫ್ರೆಂಡ್ಸ್, ಒಂದೊಂದು ಕೇಕು ಮಕ್ಳಿಗೆ ಮಾಡಿರೋದು. ನೋಡಿ ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನೋಡಿ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂದರೆ ಅಪ್ಪ, ಕಣ್ಣು ಬಿಟ್ಟು ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿರ್ತು. ಲಾಸ್ಟಲ್ಲಿ ಗೋಬಿ ತಿಂದು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.